ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಗಾಬರಿಯಿಂದನೇ ಶುರು ಮಾಡ್ತಾ ಇದ್ದೀನಿ. ಯಾಕೆಂದರೆ ಮಗುನ ಮಲಗಿಸಿ ಬೇಗ ಬೇಗ ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ಖುಷಿ ಇನ್ನೊಂದು 1 ಗಂಟೆಗೆಲ್ಲ ಬರ್ತಾನೆ, 1:15. ಸೊ ಅವನಿಗೆ ಬೇಗ ಬೇಗ ಅಡುಗೆ ರೆಡಿ ಮಾಡಬೇಕು. ಸೊ ಅದೊಂದು ರೆಡಿ ಮಾಡಿ ಅವನನ್ನು, ಇವತ್ತು ನನ್ನ ಹಸ್ಬೆಂಡ್ ಇಲ್ಲ ಅಲ್ವಾ, ನಾನೇ ಹೋಗಿ ಪಿಕಪ್ ಮಾಡ್ಕೊಂಡು ಬರಬೇಕು. ಅದೇ ನನಗೆ ದೊಡ್ಡ ತಲೆನೋವಾಗಿ ಹೋಗ್ಬಿಟ್ಟಿದೆ. ಈಗ ನಾನು ಊಬರ್ ಬುಕ್ ಮಾಡಿಕೊಂಡು ಸ್ಕೂಲ್ ಹತ್ರ ಹೋಗಿ ಪಾಪುನ ಕರ್ಕೊಂಡು ಖುಷಿನ ಬರಬೇಕು. ಪಾಪು ಮಲಗಿದ್ದಾನೆ. ಸೊ ಅವನಿಗೆ ಬೇಗ ಬೇಗ ಒಂದು ಸ್ವಲ್ಪ ಪನ್ನೀರ್ ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೊಂದು ಮಾಡಿಬಿಟ್ಟು ಹೋಗ್ಬಿಟ್ಟು ಖುಷಿ ಕರ್ಕೊಂಡು ಬರಬೇಕು. ಹಾಗೆ ಇವತ್ತು ಊರಿಗೆ ಕೂಡ ಹೋಗಬೇಕು. ಲಗೇಜ್ ಪ್ಯಾಕ್ ಮಾಡಿಟ್ಟಿದ್ದೀನಿ. ಸೊ ಊರಿಗೆ ಹೊರಡ್ಬೇಕಲ್ವ, ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಒಂಥರ ನರ್ವಸ್ ಆಗ್ತಾಯಿದ್ದೀನಿ. ಏನಪ್ಪ ಮಾಡೋದು, 2 ಕೈ 2 ಕಾಲಿದೆ, ಇಷ್ಟರಲ್ಲಿ ಎಷ್ಟು ಕೆಲಸ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಮಗು ಎದ್ದೇಳೋ ಅಷ್ಟರೊಳಗೆ ಬೇಗ ಅದೊಂದು ರೆಸಿಪಿನ ಫಿನಿಷ್ ಮಾಡಿ ಖುಷಿನ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ಬನ್ನಿ ನೋಡೋಣ. ನಾನು ಆವಾಗಲೇ ಹೇಳ್ದಂಗೆ ಇವತ್ತೊಂದು ತುಂಬ ಭಯ ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾಕೆ ಅಂತ ಹೇಳಿದರೆ, ಯಾವ ಕೆಲಸ ಹಿಂಗೆ ಮಾಡೋದು, ಅಕಸ್ಮಾತ್ ಪಾಪು ಎದ್ಬಿಟ್ರೆ ಏನು ಮಾಡೋದು. ಯಾಕೆಂದರೆ ಖುಷಿಯಲ್ಲಿ ಸ್ಕೂಲಲ್ಲಿ ಸರಿಯಾಗಿ ಊಟ ಮಾಡ್ಕೊಂಡು ಬರೋಲ್ಲ. ಅದನ್ನೇ ಬಂದು ಸ್ವಲ್ಪ ತಿಂತಾರೆ. ಅದಾದಮೇಲೆ ನನಗೆ ಟಾರ್ಚರ್ ಇಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಅಮ್ಮ ನಂಗೆ ಇದು ಕೊಡು, ಅದನ್ನು ಮಾಡಿಕೊಡು, ಹಿಂಗೆ ಹಾಗೆ ಅದು ಕೊಡು ತಿನ್ನೋಕ್ಕೆ ಅಂತ ಕೇಳ್ತಾನೆ ಇರ್ತಾನೆ. ನಮ್ಮನೇಲಿ ನಾನು ಜಂಕ್ ತೊಗೊಂಡು ಬರೋದು ಅಥವಾ ಹೊರಗಡೆಯಿಂದ ಜಾಸ್ತಿ ಏನಾದರೂ ತೊಗೊಂಡು ಬಂದಿರೋ ತುಂಬ ಕಡಿಮೆ. ತಂದೆ ಇಡಲ್ಲ ಮನೇಲಿ, ಏನಿರಲ್ಲ ಫ್ರೆಶ್ ಆಗಿ ಏನಾದರೂ ಮಾಡ್ಕೊಂಡು ಊಟ ಮಾಡೋ ಥರನೇ ಮಾಡ್ತಾ ಇರ್ತೀನಿ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ಅಟ್ಲೀಸ್ಟ್ ಅವನಿಗೊಂದು ಚಿಕ್ಕದೊಂದು ಬಿಸ್ಕೆಟ್ ಆದರೂ ಕೊಡು, ಚಾಕ್ಲೇಟ್ ಆದರೂ ಕೊಡು ಅಂತ ಹೇಳ್ತಾ ಇರ್ತಾರೆ. ನಂಗೆ ಹಂಗಲ್ಲ, ನನಗೇನು ಹೊರಗಡೆಯಿಂದ ತೊಗೊಂಬಂದಿತ್ತು ಕೊಡೋಂಗೆ ಆಗಲ್ಲ. ಅಮ್ಮ ಹೇಳ್ತಾ ಇರ್ತಾರೆ, ಸ್ಕೂಲ್ಗೆ ಹೋಗೋದು ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಅವ್ನಿಗೊಂದು ಚಾಕ್ಲೇಟ್ ಆದರೂ ಕೊಡ್ಸಮ್ಮ ಅಂತ ಹೇಳ್ಬಿಟ್ಟು. ಅದೇನೋ ನನಗೆ ಕೊಡೋಂಗಂತ ಅನಿಸಲ್ಲ, ಕೊಡೋದಿಲ್ಲ. ಅವನು ಇಷ್ಟಪಡ್ತಾನೆ, ಆದರೆ ಜಾಸ್ತಿ ತಿನ್ನಲ್ಲ. ಇನ್ನು ಪನ್ನೀರ್ ರೋಲ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣ್ಸಿನ್ಕಾಯಿ, ಹಾಗೆ 1-2 ಈರುಳ್ಳಿ, 1-2 ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರಿಯೋದಕ್ಕೆ ಇಡ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಇದು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗೆ ಒಂದು ಹೊತ್ತಿನ ಊಟ ಥರನೇ ಇದನ್ನು ಮಾಡ್ಕೊಂಡು ಬಿಡ್ಬೋದು. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ. ನಾನೀಗ ಯಾವ ಥರ ತೋರಿಸ್ತಾ ಇದ್ದೀನಲ್ವ, ಇದೇ ಥರ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಈ ಪನ್ನೀರ್ ರೋಲ್ನ ಮಾಡಿ ನಾನೀಗ ಒಂದು 4 ಆಗೋಷ್ಟು ಚಪಾತಿನ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನನಗೆ ಮತ್ತು ಖುಷಿಗಿಬ್ಬರಿಗೆ ಅಲ್ವಾ, ನನ್ನ ಹಸ್ಬೆಂಡ್ ಕೂಡ ಇಲ್ಲ. ಸೊ ಇದೇ ನಮಗೆ ಜಾಸ್ತಿ ಆಗಿಬಿಡುತ್ತೆ. ಫಿಲ್ ಮಾಡಿರ್ತೀವಲ್ವ ಪನ್ನೀರ್ ಎಲ್ಲನೂ, ಇದೇ ಜಾಸ್ತಿ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ 4 ಚಪಾತಿನ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ಒಂದು ಅರ್ಧ ಗಂಟೆ ಮುಂಚೆ ಕಲಸಿ ಎತ್ತಿಟ್ಬಿಟ್ರೆ ಚಪಾತಿ ನೋಡಿ ಎಷ್ಟು ಸಾಫ್ಟಾಗಿ ಉದ್ದದಕ್ಕೆ ಬರುತ್ತಲ್ವ. ಸೊ ಚಪಾತಿಗೆ ಹೇಳ್ತಾನೆ ಇದೆ ತುಂಬ ಜನ, ಎಷ್ಟು ಸಾಫ್ಟಾಗಿ ಹೆಂಗೆ ಮಾಡ್ತೀರಾ ಅಂತ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಏನಿಲ್ಲ, ಸಿಂಪಲ್ ಚಪಾತಿ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಬಿಡ್ತೀನಿ. ಬೇಯಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಮುಗೀತು. ಚಪಾತಿ ಸಾಫ್ಟಾಗಿರೋ ಚಪಾತಿ ರೆಡಿ ಆಗಿಬಿಡುತ್ತೆ. ಇನ್ನು ಈ ಕಡೆ ಈರುಳ್ಳಿ ಟೊಮೆಟೊ ಕೂಡ ಫ್ರೈ ಆಗಿದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರು, ಖಾರದ ಪುಡಿ, ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ, ನಂತರ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಪನ್ನೀರ್ ಸ್ವಲ್ಪ ಸಾಫ್ಟ್ ಆಗಬೇಕು. ನೀವು ಜಾಸ್ತಿ ಪನ್ನೀರನ್ನ ಅಂದರೆ ಮಿಕ್ಸ್ ಮಾಡ್ತಾ ಒಡೆದು ಹೋಗ್ಬಿಡುತ್ತೆ, ಅಥವಾ ಸ್ವಲ್ಪ ಪನ್ನೀರ್ ಏನಾದರೂ ಗಟ್ಟಿ ಆಗಿಬಿಡುತ್ತೆ ಅನ್ನೋ ಥರನೂ ಆಗಿಬಿಡುತ್ತೆ. ಸೊ ಹಂಗಾಗಿ ಇಷ್ಟು ಚೆನ್ನಾಗಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಮುಗೀತು. ಅದು ಸಾಫ್ಟಾಗಿ ಚೆನ್ನಾಗಿ ಈ ಥರ ನೋಡಿ ಬೆಂಡ್ ಆಗ್ತಾ ಇರುತ್ತೆ. ಅದಾದಮೇಲೆ ಆಫ್ ಮಾಡಿಕೊಂಡ್ರೆ ಮುಗೀತು. ಇಷ್ಟೇನೆ. ಇವಾಗ ಮಿಶ್ರಣ ರೆಡಿಯಾಗಿದೆ. ಇನ್ನು ಈ ಕಡೆ ಚಪಾತಿ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ನಂಗೆ ಹೆಂಗೆ ಅಂತ ಹೇಳಿದರೆ, ಚಪಾತಿನ ಉದ್ಬಿಟ್ಟು ಒಂದು ಕಡೆ ಇಟ್ಟು ಅದಾದಮೇಲೆ ಒಟ್ಟಿಗೆ ಬೇಯಿಸೋದಕ್ಕೆ ನಿಂತ್ಕೊಳ್ಳೋದಿಲ್ಲ. ಉದ್ಕೊಂಡೇ ಒಂದೊಂದು ಚಪಾತಿ ಉದ್ತಾ ಇರ್ತೀನಿ ಅಂದರೆ ಆ ಚಪಾತಿ ಬೇಯಿಸ್ಬಿಡ್ಬೇಕು. ಸೊ ಒಂದು ಕಡೆ ಬೇಯಿಸ್ತಾ ಇರಬೇಕು, ಒಂದು ಕಡೆ ಉದ್ದುತ್ತಾ ಇರಬೇಕು. ಸೊ ಇದಕ್ಕೆ ನನಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗೆ ಅನಿಸಲ್ಲ. ಇನ್ನು ಈ ಕಡೆ ಚಪಾತಿ ರೆಡಿಯಾಗಿದೆ ಅಲ್ವಾ, ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಹೊರಗಡೆಯಿಂದ ತೊಗೊಂಡು ಬಂದಿರೋದು, ಮನೆಯಿಂದ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ, ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗೆಯೇ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪನ್ನೀರು ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಬೆಟರು. ಏಕೆಂದರೆ ಚಿಕ್ಕದಾಗಿ ಕಟ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ತಿನ್ನೋದಕ್ಕೆ ಹಿಡ್ಕೊಂಡು ಚೆಲ್ಲೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಆರಾಮಾಗಿ ತಿನ್ಬೋದು. ಬೈಟ್ಗೂ ಸಹ ಚೆನ್ನಾಗಿ ಸಿಗುತ್ತೆ, ಇಲ್ಲೂ ಕೂಡ ಚೆಲ್ಲೋದಿಲ್ಲ. ಸ್ವಲ್ಪ ಮಯೋನೀಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಕಿಪ್ ಕೂಡ ಮಾಡ್ಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಹಸಿ ಈರುಳ್ಳಿ, ಸೊ ಹಸಿ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಈಗ ರೋಲ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್, ಸಖತ್ ಟೇಸ್ಟಿಯಾಗಿರುತ್ತೆ. ಈ ಟೊಮ್ಯಾಟೊ ಕೆಚಪ್ ಸೇರಿಸೋದ್ರಿಂದ ಮಕ್ಕಳಿಗೆ ಖಾರ ಅಂತ ಅನಿಸಲ್ಲ. ಸ್ವೀಟಾಗಿ ಖಾರ ಆಗಿ ಚೆನ್ನಾಗಿರುತ್ತೆ.
ಇಷ್ಟೇ ಸಿಂಪಲ್. ಮನೇಲೇ ಟೊಮ್ಯಾಟೊ ಕೆಚಪ್ ಮಾಡ್ಕೊಂಡಿದ್ದೀನಿ ನಾನು, ಮುಂಚೆ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಇವಾಗ ಖುಷಿ ಸ್ಕೂಲ್ಗೆ ಹೋಗ್ತಾ ಇದ್ದೇನಲ್ಲ, ಏನಾದರೂ ಕಟ್ಲೆಟ್ ಮಾಡಿದಾಗ ಅದು ಇದು ಮಾಡಿದಾಗ ಟೊಮ್ಯಾಟೊ ಕೆಚಪ್ ಬೇಕಾಗುತ್ತೆ. ಅದನ್ನ ಯಾಕೋ ಮಾಡೋದಕ್ಕೆ ಸಮಯ ಆಗ್ತಾಯಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಮಾಡಿ ತೋರಿಸ್ತೀನಿ. ಸೊ ನನಗೂ ಬೇಕು ಟೊಮ್ಯಾಟೊ ಕೆಚಪ್, ನಾನು ಮಾಡ್ಕೋಬೇಕು. ಇಷ್ಟೇ, ತುಂಬ ಸಿಂಪಲ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನೋಡೋದಕ್ಕೆ ಟೆಂಪ್ಟಿಂಗಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕೆ ಇನ್ನೂ ರುಚಿಯಾಗಿತ್ತು. ಬೇಗ ಬೇಗ ಅಡುಗೆಗೆಲ್ಲ ರೆಡಿ ಮಾಡಿಟ್ಟು ಪನ್ನೀರ್ ರೋಲ್ ಮಾಡಿಟ್ಟು ಇನ್ನು ಖುಷಿಗೆ ಕರ್ಕೊಂಡು ಬಿಡೋಕೆ ಹೊರಡಬೇಕಾಗಿತ್ತು. ಪಾಪು ಇನ್ನೂ ಮಲಗಿದ್ದ, ಅವನನ್ನು ಹಂಗೆ ಎತ್ಕೊಂಡು ಓಡ್ತಾ ಇದ್ದೀನಿ ನೋಡಿ. ಅಡುಗೆ ಕೂಡ ಹಚ್ಚಿಲ್ಲ, ಯಾಕೆ ಅಂದರೆ ಆಲ್ರೆಡಿ 1:15 ಟೈಮ್ ಆಗಿಬಿಡ್ತು. ಅಲ್ಲ, ಅದಾದಮೇಲೆ 5 ನಿಮಿಷ ಲೇಟಾಗಿ ಹೋದರೂ ಅಷ್ಟೇ ಅವನು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅಮ್ಮ ನೀನು ಇಷ್ಟೊತ್ತಾದರೂ ಯಾಕೆ ಬಂದಿರಲಿಲ್ಲ, ಅಪ್ಪ ನೀನು ಇಷ್ಟೊತ್ತಾದರೂ ಯಾಕೆ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಆ್ಯಕ್ಚುಲಿ ನಾನು ಹೋಗಿದ್ದೇನೆ ಕೇಳ್ತಾ ಇದ್ದ, ಅಮ್ಮ ನೀನು ಮತ್ತು ಪಾಪು ಇಬ್ಬರು ಅಷ್ಟೇ ಬಂದ್ರ, ಹೇಗೆ ಬಂದ್ರಿ, ಪಪ್ಪ ಬರಲಿಲ್ವಾ ಅಂತ ಕೇಳ್ತಾ ಇದ್ದ. ಇಲ್ಲಪ್ಪ ಪಪ್ಪ ಊರಲ್ಲಿ ಇಲ್ವಲ್ಲ, ಅದಕ್ಕೆ ನಾನೇ ಬಂದೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಮಾತಾಡ್ತಾ ಇದ್ದ ನೋಡಿ. ಯಾವ ಥರ ಇರುತ್ತೆ ಅಲ್ವಾ. ನಾನು ಅಂದ್ಕೊಂಡಿದ್ದೆ ಮಗುನ ಸ್ಕೂಲಿಗೆ ಕಳಿಸಿದ್ಮೇಲೆ ಆರಾಮಾಗಿಬಿಡ್ತೀನಿ ಅಂತ. ನಿಜವಾಗ್ಲೂ ಇಲ್ಲ, ಎಷ್ಟು ತಲೆನೋವು ಕೆಲಸ ಗೊತ್ತಾ. ಅದು 2nd ಫ್ಲೋರ್ ಮನೆ ಹತ್ತಿ ಬರೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಇನ್ನು ಬಂದಿದ್ದೇನೆ ಖುಷಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಹಸುವಾಗಿದೆ ಅಂತ ಹೇಳ್ತಾ ಇದ್ದ. ನನಗೆ ಗೊತ್ತಿತ್ತು ಅವ್ನು ಈ ಥರ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಬೇಗನೆ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದು. ಇಲ್ಲ ಒಂದು ಕಡೆ ಆ ಮಗು ಅಳ್ತಾ ಇರ್ತಾನೆ, ಒಂದು ಕಡೆ ಇವನು ಹಸು ಅಂತ ಇರ್ತಾನೆ. ಸೊ ಅದೆಲ್ಲ ನೋಡೋಕ್ಕಾಗಲ್ಲ. ಫಸ್ಟ್ ಇವಾಗ ಅವನು ತಿಂದು ಮುಗಿಸ್ದಾಯ್ತು. ಹೆಂಗೆಂಗೋ ಮಾಡ್ಕೊಂಡು ಹೋಗಿ ಕರ್ಕೊಂಬಂದಿದ್ದಾಯ್ತು ಅಲ್ಲಮ್ಮ. ಪಾಪ ಅವನಿನ್ನು ಮಲ್ಕೊಂಡಿದ್ದ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಿದ್ದು. ಇನ್ನು ಖುಷಿಗೆ ರೋಲ್ ಮಾಡಿದ್ನಲ್ಲ, ಸೊ ನನಗೂ ಇದೇ ಮಾಡ್ಕೊಂಡು ಬಿಟ್ಟಿದ್ದೀನಿ. ಎಕ್ಸ್ಟ್ರಾ ಏನಿಲ್ಲ ಇವತ್ತು, ನನಗೂ ಇದೆ. ಚೆನ್ನಾಗಿ ಬರ್ತೈತಂತೆ, ಚೆನ್ನಾಗಿದೆ. ಮಸ್ಟಾಗಿ ಒಂದ್ಸಲ ಟ್ರೈ ಮಾಡಿ. ಮಕ್ಳಿಗೆ ಕೆಚಪ್ ಹಾಕಿದ್ರೆ ಬೆಟರು. ನೋಮ್ಮ, ನೋ 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 ನಿಮಗೆ ಬೇಡ, ಮಮ್ಮಿದಿದು. ಚೆನ್ನಾಗಿತ್ತಪ್ಪ. ಚಪಾತಿ ಇಟ್ಟಣ್ಣ. ಚಿನ್ನ ಚಪಾತಿ ಆಯ್ತು ತಾಂಬ ಒಳಗೆ. ಹಾಂ, ವ್ಲಾಗ್ ಮಾಡ್ತಾಯಿರು. ಚೆನ್ನಾಗಿದೆ, ಮಸ್ಟಾಗಿ ಒಂದ್ಸಲ ಟ್ರೈ ಮಾಡಿ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಬೆಳಗ್ಗೆ ಟಿಫಿನ್ ಬಾಕ್ಸ್ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಯಾವ ಥರ ಇರುತ್ತೆ ನನ್ನ ದಿನ ಅಂತ. ಅದು ಬೇಡಮ್ಮ, ರೋಲ್ ಬೇಡ, ಖಾಲಿ ಪ್ಲೇನ್ ಚಪಾತಿ ಐತೆ ನೋಡೋದು, ತಗೊಂಬ. ತಟ್ಟೆಲಿ. ನಿನಗೂ ಬೇಕಮ್ಮ, ನಿಮಗೆ ಬೇಕಮ್ಮ. ಇದು ಖಾರ ಇರುತ್ತೆ, ಇದು ಬೇಡ, ಬೇರೆ. ನೋಡಿ ಎಷ್ಟು ಚೆನ್ನಾಗಿದೆ. ಹೆಂಗೈತಪ್ಪ? ಕ್ಯಾಮ್ರಾ ಕಂಡ್ರೆ ಓಡೋಗ್ಬಿಡ್ತಾನೆ. ನಿನಗೆ ಬೇಕಾ ಚಪಾತಿ ತರ್ತೀನಿ. ಇದು ಮುಟ್ಬೇಡಪ್ಪು. ಏಕೆ ಹೇಳ ನಾ ಚಪಾತಿ ಚೆನ್ನಾಯ್ತಮ್ಮ. ಚಪಾತಿ ಚೆನ್ನಾಯ್ತಮ್ಮ. ಚಪಾತಿ ಚೆನ್ನಾಗೈತ್ರಮ್ಮ. ಚೆನ್ನಾಗೈತಾ? ನಂಗೆ ಖಾಲಿ ಸಪ್ಪೆ ಆಗ್ತಾಳೆ ಮಮ್ಮಿ ಅಂತನಾ? ಸೊ ಆಲ್ಮೋಸ್ಟ್ ಇವಾಗ ಪ್ಯಾಕಿಂಗ್ ಎಲ್ಲ ಮುಗಿದೋಯ್ತು. ಪ್ಯಾಕಿಂಗ್ ಕೆಲಸ ಮುಗೀತು, ಎಲ್ಲ ಮನೆ ಕೆಲಸಗಳೆಲ್ಲ ಮುಗಿಸಾಯಿತು. ಯಾಕೆ ಅಂದರೆ ಏನಾಗ್ಬಿಡುತ್ತೆ ಗೊತ್ತಾ, ಊರಿಂದ ಬಂದಮೇಲೆ ನನಗೆ ರಿಸ್ಕ್ ಆಗಬಾರ್ದು. ಸೊ ಆ ಕ್ಲೀನಿಂಗ್ ಉಳ್ಕೊಂಡ್ಬಿಟ್ಟಿದೆ, ಈ ಕ್ಲೀನಿಂಗ್ ಉಳ್ಕೊಂಡ್ಬಿಟ್ಟಿದೆ ಅಂತ ಆಗಬಾರ್ದು. ಸೊ ಹಂಗಾಗಿ ಎಲ್ಲ ಕ್ಲೀನಿಂಗ್ ಕೆಲಸಗಳು ಏನೇನಿದೆ ನೋಡಿ ಅದನ್ನೆಲ್ಲ ಮುಗಿಸಿ ಮನೆ ಫುಲ್ಲು ಸ್ವಚ್ಛ ಮಾಡಿಟ್ಟಿದ್ದೀನಿ. ಸೊ ಇವಾಗ ನನಗೆ ಅಷ್ಟೊಂದು ಹೋದ್ಮೇಲೂ ಪ್ರೆಷರ್ ಅಂತ ಅನ್ಸಲ್ಲ. ಅಯ್ಯೋ ಮನೆಯೆಲ್ಲ ಕೆಲಸ ಬಾಕಿದೆ, ಕೆಲಸ ಬಾಕಿದೆ ಅಂತ ಹೇಳ್ಬಿಟ್ಟು. ಸೊ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸೊ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಏನಿಲ್ಲ, ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಖುಷಿ ಇಷ್ಟೊತ್ತವರೆಗೂ ಇದ್ದಿದ್ದ. ಟೈಮು 11 ಗಂಟೆ ಟೈಮು. ಸೊ ಇನ್ನೊಂದು 15 ಮಿನಿಟ್ಸ್ ಟೈಮ್ ಇದೆ.
11:30 ಅಷ್ಟರೊಳಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ಗುರುಗುಂಟೆಪಾಳ್ಯ ಹೋಗಿ ಮತ್ತು ಅಲ್ಲಿಂದ ನಾವು ಊರಿಗೆ ಬಸ್ ಬರುತ್ತೆ, 12 ಗಂಟೆಗೆ ಬಸ್ ಬರುತ್ತೆ. ಸೊ ಬಸ್ ಹತ್ತಿದ್ರೆ ಸೀದಾ ಒಂದು 6 ಗಂಟೆಗೆ ಹೋಗ್ತೀವಿ ಊರಿಗೆ. ಸೊ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಇವಾಗ ಖುಷಿದೊಂದು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಅವನ ಬಟ್ಟೆಗಳಿವೆ, ಆಮೇಲೆ ಇದರಲ್ಲಿ ನಂದು ಮತ್ತು ಪಾಪುದು ಈ ದೊಡ್ಡ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಆ್ಯಸ್ ಯೂಶ್ವಲ್ ನನ್ನ ಎಸೆನ್ಷಿಯಲ್ ಥಿಂಗ್ಸ್ ಏನೇನಿರುತ್ತೆ, ಮೈಕ್ ಇರುತ್ತೆ, ಪವರ್ ಬ್ಯಾಂಕು, ಚಾರ್ಜರು, ಇಯರ್ಫೋನು, ಮತ್ತು ನಾನೇನು ಹೊರಗಡೆ ಅಷ್ಟು ಹೆಚ್ಚಾಗಿ ಏನೂ ತೊಗೊಳ್ಳಲ್ಲ. ಸೊ ಎಮರ್ಜೆನ್ಸಿ ಅಮೌಂಟ್ ಏನಕ್ಕಾದರೂ ಬರುತ್ತೆ ಅಂತ ಏನು ಯೂಸ್ ಮಾಡಲ್ಲ ನಾನು ಊರಿಗೆ ಹೋಗೋವರೆಗೂ. ಸೊ ಇರುತ್ತೆ ಅಂತ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಒಂದೊಂದು ಸತಿ ಫೋನ್ಪೇ ನಂಬ್ಕೊಂಡು ಹೋಗೋಕ್ಕಾಗಲ್ಲ ಕೆಲವೊಂದೊಂದು ಕಡೆ. ಸೊ ಹಂಗಾಗಿ ಅಮೌಂಟ್ ಬಂತ ಬೇರೆ ಕಡೆ ಇಟ್ಕೊಂಡಿರ್ತೀನಿ ನಾನು. ಸೊ ಇಷ್ಟಿರುತ್ತೆ, ಬಟ್ ಎಮರ್ಜೆನ್ಸಿ ಅಂತ ಇದು. ಸೊ ಈಗ ಪದೇ ಪವರ್ ಬ್ಯಾಂಕಿಗೆ, ಫೋನ್ಗೆ, ಅದಕ್ಕೆ ಇದಕ್ಕೆ ಸೇಫಾಗಿರಬೇಕು ಅಂತ ನಾನು ಇದನ್ನು ಇಟ್ಕೊಂಡ್ಬಿಡ್ತೀನಿ. ಸೊ ಇಷ್ಟ ಯಾಕೆ ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋ ಕಾನ್ಸೆಪ್ಟೇ ಹೇಳಿಲ್ಲ ಅಲ್ವಾ ನಾನು. ಸೊ ಪಾಪುದು ಜವಳ, ತಲೆ ಕೂದಲು ತಗ್ಸೋವಂಥ ಶಾಸ್ತ್ರ ಇದೆ ಭಾನುವಾರ. ಸೊ ಹಾಗಾಗಿ ಊರಿಗೆ ಹೋಗ್ತಾ ಇರೋದು. ಖುಷಿಗೆ ಆಲ್ರೆಡಿ ಇನ್ನೊಂದು 2 ಡೇಸಿಗೆ ಲೀವ್ ಲೆಟರ್ ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ಹೋದ್ಮೇಲೆ ಹೆಂಗಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಕೊಟ್ಟರೆ ಬೇಗನಾದರೂ ಬರ್ಬೋದು, ಸ್ವಲ್ಪ ತಡನಾದರೂ ಆಗ್ಬೋದು. ಒಂದು 2 ಡೇಸ್ ಲೀವ್ ಕೇಳಿದ್ದೀನಿ. ಸೊ 2 ಡೇಸ್ ಲೀವು ಕೊಟ್ಟು ಎಲ್ಲ ಮುಗಿಸಿ ಫಿನಿಷ್ ಮಾಡಿ ನೆಮ್ಮದಿಯಾಗಿ ಆರಾಮಾಗಿ ಹೋಗಿ ಜವಳ ಎಲ್ಲ ಮುಗಿಸ್ಕೊಂಡು ಸೊ ಬರೋದಷ್ಟೇನೆ. ಇನ್ನು ನಾಳೆ ಅಪ್ಪಾಜಿ ಎಲ್ಲೋ ಹೊರಗಡೆ ಹೋಗಬೇಕು, ಶಿವಮೊಗ್ಗ ಹತ್ರ ಎಲ್ಲೋ ಹೋಗಬೇಕು ಅಂತ ಹೇಳ್ತಾಯಿದ್ರು. ಊರಿಗೆ ಹೋಗ್ತಿದ್ದಂಗೆ ಬೆಳಗ್ಗೆ 6 ಗಂಟೆಗೆ ಹೋಗ್ತೀನಲ್ವ, ಸೊ ಹೋಗ್ಬಿಟ್ಟು ಬರೋಣಮ್ಮ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೋದ್ಮೇಲೆ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಮಕ್ಕಳು ಮಲಗಿದ್ದಾರೆ, ಇನ್ನು ಅವ್ರು ಇದ್ದಿದ್ದೇನೆ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು 10 ನಿಮಿಷ ಬಿಟ್ಬಿಟ್ಟು ಎಬ್ಸ್ಕೊಂಡು ಕರ್ಕೊಂಡು ಹೋಗೋದಷ್ಟೇನೆ. ಸೊ ಇವಾಗ 9 ತಿಂಗಳಲ್ವ, ಇದಾದಮೇಲೆ ಕಿವಿ ಬೇರೆ ಚುಚ್ಚಿರಲಿಲ್ಲ ಅವನಿಗೆ. ನೀವು ಸುಮಾರಷ್ಟು ಜನ ಕೇಳ್ತಾಯಿದ್ರಿ ಕಿವಿ ಚುಚ್ಚಿಲ್ವಲ್ಲ ಪಾಪುಗೆ, ಯಾವಾಗ ಚುಚ್ಚಿಸ್ತೀರಾ ಅಂತ. ಆ್ಯಕ್ಚುಲಿ 5 ತಿಂಗಳಿಗೆ 3 ತಿಂಗಳಿಗೆ ಚುಚ್ಚಿಸ್ಬೇಕಿತ್ತು. ಯಾಕೆ ಡಿಲೇ ಮಾಡಿದೆ ಅಂತ ಗೊತ್ತಿಲ್ಲ, ಡಿಲೇ ಆಗೋಯ್ತು. ಸರಿ ಇವಾಗ 9 ತಿಂಗಳಲ್ವ, ಇವಾಗ ಚುಚ್ಚಿಸ್ಬಿಟ್ರಾಯ್ತು ಅದನ್ನು ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ಜವಳ, ಭಾನುವಾರ ಜವಳ. ಕಿವಿ ಚುಚ್ಸೋದು ಗುರುವಾರ ಅಥವಾ ಭಾನುವಾರ ಚುಚ್ಬೋದು. ಸೊ ಅಲ್ಲಿಂದ ಬಂದುಬಿಟ್ಟು ಇಲ್ಲೇ ಚುಚ್ಸೋದು ಅಲ್ಲಂತೂ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಗುರುವಾರ ತನಕ ಇರೋಕ್ಕಾಗಲ್ಲ, ಮಗು ಸ್ಕೂಲ್ ಬೇರೆ ಇದೆ. ಗುರುವಾರ ಇಲ್ಲಿಗೆ ಬಂದೆ ಚುಚ್ಚೋ ಥರ ಅದೊಂದು ಇದೆ. ಅದೊಂದು ಮಾಡೋದು ಭಾನುವಾರ ಅಥವಾ ಗುರುವಾರ 2ರಲ್ಲಿ ಒಂದು ದಿವಸ ಪ್ಲ್ಯಾನ್ ಮಾಡಿ ಈ ಮಂತಲ್ಲಿ ಅದನ್ನು ಕೂಡ ಮುಗಿಸ್ಬೇಕು. ಸೊ ನಿನ್ನೆ ಇದು ಲಾಸ್ಟ್ ವೀಕ್ ಒಂದೊಂದು ಹೋಮ ಹೇಳಿದ್ನಲ್ಲ, ಶಾಂತಿ ಹೋಮ, ಅದೊಂದು ಮಾಡಿಸಿದ್ದಾಯಿತು. ಇವಾಗ ಜವಳ, ಕಿವಿ ಚುಚ್ಚೋದು ಎಲ್ಲ ಒಂದೇ ಮಂತಲ್ಲಿ ಆಗ್ತಾಯಿದೆ. ಸೊ ಅಷ್ಟೇನೆ. ಮಕ್ಕಳು ಮಲಗಿದ್ದಾರೆ, ಮಲ್ಕೊಳ್ಳಿ, ಎದ್ದ ಮೇಲೆ ಕರ್ಕೊಂಡು ಹೋಗೋದು. ಈ ಥರ ಇರುತ್ತೆ ಅಲ್ವಾ ಡೈಲಿ ರೊಟೀನ್ ನಂದು. ಸೊ ಪ್ಯಾಕ್ ಆಗಿದೆ. ಖುಷಿ ಇಷ್ಟೊತ್ತವರೆಗೂ ಎದ್ದ. ಇವನು ಬ್ಯಾಗ್ ಎತ್ಕೊಂಡು ಹೋಗ್ತಾನೋ ಇಲ್ಲ ನಾನೇ ಎತ್ಕೊಂಡು ಹೋಗ್ಬೇಕೋ ಗೊತ್ತಿಲ್ಲ. ಹಸ್ಬೆಂಡ್ ಇದ್ದಿದ್ರೆ ಇಷ್ಟೆಲ್ಲ ಕಷ್ಟ ಆಗ್ತಿರ್ಲಿಲ್ಲ ನೋಡಿ. ಅವರೇ ಎಲ್ಲ ಎತ್ಕೊಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದುಬಿಡ್ತಾಯಿದ್ರು. ಆ್ಯಕ್ಚುಲಿ ಅವರು ಇವಾಗ ಊರಿಗೆ ಹೋಗಿದ್ದಾರೆ, ಒಂದು ಸೈಟ್ ವರ್ಕ್ ಮೇಲೆ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ನಾವೇ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಪರವಾಗಿಲ್ಲ, ನನಗೆ ಅಭ್ಯಾಸ ಇದೆ ಹೋಗಿ ಬರೋದು. ಖುಷಿ ಇದ್ದಾಗ ಇನ್ನೂ ಸಖತ್ ಅಡ್ಡಾಡಿದ್ದೀವಿ ನಾವೆಲ್ಲ ಕಡೆನೂ. ಅನ್ನಿಸ್ದಾಗ ಊರಿಗೆ ಹೋಗ್ಬಿಡ್ತಾ ಇದ್ವಿ. ಯಾಕೆಂದರೆ ಸ್ಕೂಲು ಇರ್ತಾರಲ್ಲ, ಮೊದಲನೇ ಮಗು ಸಿಕ್ಕಾಪಟ್ಟೆ ಒಂಥರ ಬ್ಲೆಸ್ಡ್ ಬೇಬಿ ಅದು ಒಂಥರ ಅನ್ನೋ ಥರ. ಯಾಕೆ ಗೊತ್ತಾ, ಅವರಿಗೆ ಕಾಟ ಕೊಡೋರು ಯಾರೂ ಇರೋಲ್ಲ. ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುತ್ತೆ. ಎಲ್ಲರೂ ಅವ್ರ ಮೇಲೇ ಜಾಸ್ತಿ ಅಂದರೆ ಪ್ರೀತಿ ಜಾಸ್ತಿ ತೋರಿಸ್ತಾ ಇರ್ತಾರೆ, ಟೈಮ್ ಜಾಸ್ತಿ ಸಿಗುತ್ತೆ ಆ ಥರ. ಖುಷಿಗಾದರೂ ಅಷ್ಟೇನೆ. ಬಟ್ ಸಣ್ಣವನಿಗಂತೂ ನೆಮ್ಮದಿನೇ ಇಲ್ಲ ಖುಷಿ ಕಾಲದಲ್ಲಿ ಆ ಥರ. ಏಕೆಂದರೆ ಅವ್ನು ಸುಮ್ಮನೆ ಇರೋದೇ ಇಲ್ಲ. ಹಿಡಿಯೋದು, ಅಪ್ಕೊಳ್ಳೋದು, ಮಾತಾಡ್ಸೋದು, ಮುದ್ದಾಡೋದು ಮಾಡ್ತಾ ಇರ್ತಾನೆ. ಅವನಿಗೆ ಕೆಲವೊಮ್ಮೆ ಇರಿಟೇಟ್ ಆಗಿಬಿಡುತ್ತೆ, ಅಳೋದಕ್ಕೆ ಶುರು ಮಾಡ್ತಾನೆ. ಸೊ ನಂಗೆ ಕೊಡು, ನಾನು ಎತ್ಕೋಬೇಕು ಅಂತ ಕೇಳ್ತಾ ಇರ್ತಾನೆ. ಈ ಥರ ಇರುತ್ತೆ. ಸೊ ಒಬ್ಬಳೇ ತೊಗೊಂಡೋಗೋದು ಸ್ವಲ್ಪ ಕಷ್ಟ. ಏನಿಲ್ಲ, ಇಲ್ಲಿಂದ ಕ್ಯಾಬಲ್ಲಿ ಹೋಗ್ತೀನಿ, ಕ್ಯಾಬಿಂದ ಬಸ್ ಹತ್ತೀನಿ. ಬಸ್ಸಲ್ಲಿ ಇಳಿಯೋ ಅಷ್ಟರಲ್ಲೇ ನನ್ನ ತಮ್ಮ ಬಂದು ಅವ್ನು ಪಿಕಪ್ ಮಾಡ್ತಾನೆ, ಸೀದಾ ಮನೆಗೆ ಹೋಗ್ಬಿಡ್ತೀನಿ. ಸೊ ನೋ ವರೀಸ್, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಪಾಪು ನೈಟ್ ಹೊತ್ತು ಅಳಲ್ಲ, ಎದ್ದೇಳಲ್ಲ ಅಷ್ಟು ಹೆಚ್ಚಾಗಿ, ಆರಾಮಾಗಿ ಮಲ್ಕೊಂಡು ಬಿಡ್ತಾನೆ. ಬಟ್ ಬೆಳಗ್ಗೆ ಟೈಮಲ್ಲಿ ಮಾತ್ರ ಅವ್ನು ಏನು ಮಲ್ಕಲ್ಲ. ಸೊ ಬನ್ನಿ ಹೋಗೋಣ.
ಮುಂಚೆಯಿಂದನೂ ಅಷ್ಟೇನೆ, ಅಂದರೆ ಖುಷಿ ಚಿಕ್ಕವನಿದ್ನಲ್ವ, ಆವಾಗ ನಾನು ಮತ್ತು ಖುಷಿ ಇಬ್ಬರು ತುಂಬ ಜಾಸ್ತಿ ಅಡ್ಡಾಡಿದ್ದೀವಿ ಗೊತ್ತಾ, ಬೆಂಗಳೂರಿಂದ ನಮ್ಮೂರಿಗೆ. ಸೊ ನಮ್ಮೂರಿಂದ ಬೆಂಗಳೂರಿಗೆ ತುಂಬ ಸಲ ಅಡ್ಡಾಡಿದ್ದೀವಿ. ಅಂದರೆ ಖುಷಿ ಚಿಕ್ಕವನಿದ್ದ ಬಸ್ಸಲ್ಲಿ ಆರಾಮಾಗಿ ಬಂದುಬಿಡ್ತಾ ಇದ್ವಿ, ಹೋಗ್ತಾ ಇದ್ವಿ. ನನ್ನ ಹಸ್ಬೆಂಡ್ ಬಂದರೆ ಹಸ್ಬೆಂಡ್ ಜೊತೆ ಕಾರಲ್ಲಿ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಸೊ ಹಾಗೆ ಇರ್ತಿತ್ತು. ನಾವೇನಾದರೂ ಹೋಗಬೇಕು ಅಂದರೆ ನಾನು 12 ಗಂಟೆಗೆ ಸೇಮ್ ಇಷ್ಟೊತ್ತಿಗೆ ಯಾವಾಗ ಹೋಗ್ತೀನಲ್ವ, ನಾನು ಊರಿಗೆ ಯಾವಾಗಾದರೂ ಹೋಗಬೇಕು ಅಂದರೆ ರಾತ್ರಿ 12 ಗಂಟೆ ಅಷ್ಟರೊಳಗೆ ಬಿಡೋದು. ಯಾಕೆ ಅಂತ ಹೇಳಿದ್ರೆ ಅಂದರೆ ಫ್ರೀಯಾಗಿ ಕೂಡ ಇರುತ್ತೆ, ಬೇಗ ಕೂಡ ತಲುಪ್ಬೋದು. ಬೆಳಗಿನ ಜಾವನ ಅಷ್ಟರೊಳಗೆ ಹೋಗ್ಬಿಡ್ತೀವಿ, ರಿಸ್ಕ್ ಇರಲ್ಲ. ಮಕ್ಳು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬಿಡೋದು. ಸೊ ಯೂಶ್ವಲಿ ನಾನು ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಮುಂಚೆ ಆದರೆ ದಾವಣಗೆರೆಗೆ ಹೋಗಿ ದಾವಣಗೆರೆಯಿಂದ ಊರಿಗೆ ಹೋಗ್ತಾ ಇದ್ದೆ. ಇವಾಗ ಊರ ಹತ್ರನೇ ಒಂದು ಬಸ್ ಹೋಗುತ್ತೆ, ಬಸಪಟ್ಟಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ನಾನು ಇಳ್ಕೊಂಡು ಬಿಡ್ತೀನಿ. ಸ್ಲೀಪರ್ ಅಲ್ಲಿಗೆ ಇರೋದ್ರಿಂದ ಅಲ್ಲಿಗೆ ಬುಕ್ ಮಾಡ್ಕೊಂಡು ಬಿಡ್ತೀನಿ. ಆ್ಯಕ್ಚುಲಿ ಸೆಕೆಂಡ್ ಸ್ಯಾಟರ್ಡೇ ಮತ್ತು ಫೋರ್ತ್ ಸ್ಯಾಟರ್ಡೇ ದಿವಸ ಸ್ವಲ್ಪ ಜಾಸ್ತಿನೇ ಕಾಸ್ಟ್ ಇರುತ್ತೆ ಸ್ಲೀಪರ್ ಎಲ್ಲ. ನಾನು ಸೊ ಏನು ಮಾಡೋಕ್ಕಾಗಲ್ಲಲ್ವ, ಮತ್ತು ಹೋಗಬೇಕು ಅಂತ ಹೇಳಿದ್ರೆ ಹೋಗಲೇಬೇಕು. ಆಮೇಲೆ ನಾನು ಇವಾಗ ಒಂದು 2 ಸೀಟ್ ಬುಕ್ ಮಾಡ್ಕೊಂಡು ಬಿಡ್ತೀನಿ, ಅಕ್ಕಪಕ್ಕ 2 ಸೀಟ್ ತೊಗೊಂಡ್ಬಿಡ್ತೀನಿ. 1 ಸೀಟಲ್ಲಾದರೆ ನನಗೆ ಪಾಪುಗೆ ಖುಷಿಗೆ ಆಗಲ್ಲ. ಸೊ ಹಂಗಾಗಿ 2 ಸೀಟ್ ಬುಕ್ ಮಾಡಿಕೊಂಡು ಅಲ್ಲಿಂದ ಊರಿಗೆ ತಲುಪಿದಾಯಿತು. ಇನ್ನು ನನ್ನ ತಮ್ಮ ನಾವು ಹೋಗೋ ಅಷ್ಟರೊಳಗೆ ಅವ್ನು ಕೂಡ ಬಂದಿದ್ದೇನೆ, ನಮ್ಮನ್ನು ಪಿಕಪ್ ಮಾಡ್ದ. ಖುಷಿಗಂತೂ ಖುಷಿ ಊರೆಲ್ಲ ನೋಡಿಬಿಟ್ಟು. ನಮಗೂ ಅಷ್ಟೇ ಗೊತ್ತಾ, ಬೆಂಗಳೂರಲ್ಲಿ ಇದ್ದು ಬೇಜಾರಾಗ್ಬಿಡುತ್ತೆ ಸಮ್ಟೈಮ್ಸು. ಈ ಥರ ಹೊರಗಡೆ ಬಂದು ಇನ್ನೂ ಊರಿಗೆ ಕಾಲಿಡ್ತಾ ಇದ್ದೀನಿ ಅಂತ ಅಂದಾಗಲೇ ಊರಿಂದ ಬಸಪಟ್ಟಣದಿಂದ ನಮ್ಮ ಊರಿಗೆ ಹೋಗೋ ದಾರಿನೇ ಎಷ್ಟು ಚೆಂದವಾಗಿರುತ್ತೆ ಗೊತ್ತಾ. ಒಳ್ಳೆ ಗಾಳಿ, ಫ್ರೆಶ್ಶಾಗಿ. ನಾನು ತಮ್ಮಂಗೆ ಅದನ್ನೇ ಹೇಳ್ತಿರ್ತೀನಿ, ಪುಣ್ಯ ಮಾಡಿದೀಯ ಕಣಪ್ಪ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಅಷ್ಟು ಫ್ರೆಶ್ಶಾಗಿ ಗಾಳಿ ಇರುತ್ತೆ ಮರಗಿಡಗಳಿಂದ. ಹಾಗೆ ಅಮ್ಮ ರಂಗೋಲಿ ಹಾಕಿದ್ದಾರೆ ನೋಡಿ. ನಾವು ಯಾವಾಗ ಹೋದ್ರೂ ಸರಿನೇ ಈ ಥರ ಮೊದಲು ಅವರು ಈ ಥರ ಇಳೆ ತೆಗೆದು ಬಿಡಬೇಕು. ಫಸ್ಟ್ ಇಳೆ ತೆಗ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೆ, ಅಮ್ಮ ವಾರಕ್ಕೊಂದ್ಸತಿ ಈಗ ವಿಸಿಟ್ ಮಾಡ್ತಾ ಇದ್ರೆ ನಿಂಗೆ ಏನು ಅನಿಸ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಅನ್ಸುತ್ತಮ್ಮ, ಹಿಂಗೆ ಆಗಬೇಕು, ಹೋಗ್ಬೇಕು, ಬರ್ತಾ ಇರಲಿಲ್ವಲ್ಲ ನೀನು, ಇವಾಗ ನೋಡಿ ಹೆಂಗಿದೆ ಅಂತ ಹೇಳ್ತಾ ಇದ್ರು. ಇನ್ನು ನಮ್ಮ ಖುಷಿಗೆ ನಮ್ಮಮ್ಮ ಇದ್ದರೆ ಸಾಕು, ನಮ್ಮಮ್ಮನ ಬಿಟ್ಟು ಬೇರೆ ಯಾರನ್ನೂ ಕೇಳಲ್ಲ ಅವನು. ನಮ್ಮಮ್ಮನ ನಿಂತೇ ಸುತ್ತಾ ಇರ್ತಾನೆ, ಅಷ್ಟು ಅಟ್ಯಾಚಬಲ್ಲು. ಹಾಗೆ ನಮ್ಮ ಅಮ್ಮಂಗೂ ಅಷ್ಟೇ ಖುಷಿ ಅಂದರೆ ತುಂಬ ಇಷ್ಟ. ಚಿಕ್ಕವನು ಅಷ್ಟೇ, ಅಂದರೆ ಚಿಕ್ಕವನು ಜಾಸ್ತಿ ಇಲ್ಲಿಲ್ವಲ್ಲ, ಸೊ ಹಂಗಾಗಿ ಅವ್ನು ಬೇಗ ಅಡ್ಜಸ್ಟ್ ಆಗಲ್ಲ. ಅಟ್ಲೀಸ್ಟ್ 1 ದಿನ 2 ದಿನ ತಗೋತಾನೆ ಎಲ್ಲರ ಜೊತೆ ಹೋಗಿ ಆಟ ಆಡೋದಕ್ಕೆ. ನನ್ನನ್ನೇ ಜಾಸ್ತಿ ಕೇಳ್ತಾ ಇರ್ತಾನೆ. ನಾನು ಹೇಳಿದ್ನಲ್ವ, ಅಪ್ಪಾಜಿ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಗೌರಿ ಕೂಡ ಬಂದಿದ್ಲು. ಸೊ ಅವಳಿಗೂ ಹೇಳಿದ್ವಿ, ಬಾಮ್ಮ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅವಳನ್ನು ಕರ್ಕೊಂಡು ಅಪ್ಪಾಜಿ, ಅಮ್ಮ, ನಾನು ಮತ್ತು ಗೌರಿ ಎಲ್ಲರೂ ಹೊರಡ್ತಾ ಇದ್ದೀವಿ. ಸೊ ನನ್ನ ತಮ್ಮಂಗೆ ಕೆಲಸ ಆಯಿತು, ಸೊ ಹಾಗಾಗಿ ಅವ್ನು ಬರಲಿಲ್ಲ. ಸೊ ನಾವಿಷ್ಟೇ ಜನ ಹೊರಡ್ತಾ ಇರೋದು. ಇಲ್ಲಿ ಎಲ್ಲಿಗೆ ಅಂತ ಹೇಳಿದ್ರೆ ಶಿವಮೊಗ್ಗ ಹತ್ರ ಸಕ್ಕರಾಯಪಟ್ಟಣ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನ ಇದೆ. ಅಂದರೆ ಅಲ್ಲಿ ಬೃಂದಾವನ ಇದೆ, ಅಲ್ಲಿ ವೆಂಕಟಾಚಲನ ಗುರುಗಳದ್ದು ಬೃಂದಾವನ ಇದೆ ಅಲ್ವಾ. ಸೊ ಅಲ್ಲಿಗೆ ಹೊರಟಿದ್ದೀವಿ. ನಾನು ಯಾವಾಗಲೂ ಹೋಗಿಲ್ಲ, ಇದೇ ಮೊದಲನೇ ಸಲ ಹೋಗ್ತಾ ಇರೋದು. ಅಪ್ಪಾಜಿ ಸುಮಾರು ಸತಿ ಹೋಗಿ ಬಂದಿರ್ತಾರೆ. ನಾವು ಯಾವಾಗಾದರೂ ಬಂದರೂ ಸರಿನೇ ಅಪ್ಪಾಜಿ ಈ ಥರ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಒಂದು ಶ್ರೀಧರ ಸ್ವಾಮಿಗಳ ಮಠ ವರ್ದಳ್ಳಿಲಿದೆ. ಸೊ ಅಲ್ಲಿಗಂತೂ ಹೋಗ್ತಾನೆ ಇರ್ತೀವಿ. ತುಂಬ ಜನ ಕೂತು ನಿಮ್ಮ ಮನೇಲಿ ಫೋಟೋ ಇದೆಯಲ್ಲ, ಯಾರು ಅಂತ ಕೇಳ್ತಾನೆ ಇರ್ತೀರ. ಸೊ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಏನೋ ಒಂಥರ ಪೀಸ್ ಅಂತ ಅನಿಸುತ್ತೆ. ಅಪ್ಪಾಜಿ ದೇವರು ಎಲ್ಲನೂ ನಂಬ್ತಾರೆ ಜಾಸ್ತಿ, ಆದರೆ ಗುರುಗಳು ನಂಬೋದು ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಅದೇನೋ ಒಂಥರ ತುಂಬ ಖುಷಿ ಅಂತ ಅನಿಸುತ್ತೆ. ನಾವೇನಾದರೂ ಹೋದ್ವಿ ಅಂದರೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲರೂ ಇರಬೇಕು, ಅವ್ರನ್ನೂ ಕರ್ಕೊಂಡು ಹೋಗೋಣ, ಇವ್ರನ್ನೂ ಕರ್ಕೊಂಡು ಹೋಗೋಣ, ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ನಾವು ಹೋದ್ರೂ ಅಷ್ಟೇ ಸುಮಾರು ಸತಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಸೊ ಈ ಥರ ಮಠಕ್ಕಾಗಿರ್ಬೋದು, ಬೃಂದಾವನಕ್ಕಾಗಿರ್ಬೋದು. ಸೊ ಇಲ್ಲಿ ಹೇಳ್ತಾ ಇದ್ರು, ಇಲ್ಲಿ ತುಂಬ ಚೆನ್ನಾಗಿದೆ ಅಮ್ಮ, ಒಂದ್ಸಲ ನೀನು ನೋಡಬೇಕು ಅಂತ ಹೇಳ್ಬಿಟ್ಟು. ಸರಿ, ಹೆಂಗಿದ್ರು ಬರ್ತಾ ಇದ್ದಿಲ್ಲ, ಸರಿ ಬಾ. ಮೊದಲು ಪಾಪು ಸ್ವಲ್ಪ ಹಠ ಬೇರೆ ಮಾಡ್ತಾ ಇದ್ದ. ಸೊ ಹಾಗಾಗಿ ಗುರುಗಳನ್ನ ನೋಡ್ಕೊಂಡು ಬರೋಣ, ಆಶೀರ್ವಾದ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಊರಿಂದ ಒಂದು 9 ಗಂಟೆ ಆಗಿತ್ತು ನಾವು ಊರು ಬಿಟ್ಟಾಗ. ಸೊ ಬಿಟ್ಟಿದ್ದೆ ಹೊರಟಿತು. ಹೋಗ್ತಾ ದಾರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಿಜವಾಗ್ಲೂ ನೋಡೋದಕ್ಕೆ ಕಣ್ಣಿಗೆ ಒಂಥರ ತಂಪಂತ ಅನಿಸುತ್ತೆ. ನೀವು ಸೂಳೆಕೆರೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ, ಶಾಂತಿಸಾಗರ ಅಂತ ಹೇಳ್ಬಿಟ್ಟು. ಆ ರೋಡು ನಮ್ಮೂರಿಂದ ಸೂಳೆಕೆರೆ, ಹಾಗೆ ಪುಣ್ಯಸ್ಥಳ ಅಂತ ಇದೆ. ಅಲ್ಲಿಗೊಂದು ಸತಿ ಸುಮಾರು ದಿವಸದಿಂದ ಅನ್ಕೋತಾನೆ ಇದ್ದೀನಿ, ನಮ್ಮೂರ ಹತ್ರನೇ ಇದೆ, ಜಸ್ಟ್ ಒಂದು 10 ಕಿಲೋಮೀಟರ್ಸು ಇಲ್ಲ ಅಲ್ಲಿಗೆ ಹೋಗಬೇಕು ಅಂತ. ಅದೇನೋ ಹೋಗೋದಕ್ಕೆ ಆಗ್ತಾ ಇಲ್ಲ ಅಲ್ಲಿಗೆ. ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೂ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಗೊತ್ತಾ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಕೂಡ ಇದೆ. ಸೊ ಯಾರ್ಯಾರು ಹೋಗಿದ್ದೀರಾ, ನಮ್ಮ ಕಡೆ ಯಾರಾದರೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಯಾವುದಾ ಹೋಗಿದ್ದೀರಾ ಪುಣ್ಯಸ್ಥಳಕ್ಕೆ ಅಂತ ಹೇಳ್ಬಿಟ್ಟು. ಏನಿಲ್ಲ, ಸೂಳೆಕೆರೆಯಿಂದ ಹೊರಗಡೆಯಿಂದ ಬರ್ತೀವಿ ಅಂದರೆ ಒಂದು 5 to 7 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇನೆ. ತುಂಬ ಚೆನ್ನಾಗಿದೆ ಜಾಗ ಅಂತೂ. ಇನ್ನು ಹೋಗ್ತಾ ದಾರಿಲಿ ಆ ಪಾಪು ಅಪ್ಪ ಹತ್ರ ಕೂತ್ಕೊಂಡಿದ್ದ ಸ್ವಲ್ಪ ಹೊತ್ತು. ಅದಾದಮೇಲೆ ಏನು ಬಂದ. ಆಮೇಲೆ ಖುಷಿ ಅಂತೂ ನೋಡಿ, ನಮ್ಮ ಅಮ್ಮನ ಬಿಟ್ಟು ಅಡ್ಡಾಡ್ತಾನೆ ಇಲ್ಲ, ಅಮ್ಮಂಗೆ ಹಂಗೆ ಅಂಟ್ಕೊಂಡೇ ಇರ್ತಾನೆ. ಇನ್ನು ಆಟ ಆಡಿಸ್ತಾ ಇದ್ದಾರೆ ನೋಡಿ.
ಅಂದರೆ ಪಾಪು ಸ್ವಲ್ಪ ಹಠ ಮಾಡ್ತಾ ಇದ್ದ. ಅಂದರೆ ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ದ. ನಮ್ಮ ಅಪ್ಪಾಜಿ ನಾನು ಹೋದಾಗ ಹೆಂಗೆ ಮೇಂಟೈನ್ ಮಾಡ್ತೀರಾ, ನಮ್ಮ ಅಪ್ಪಾಜಿ ನಮ್ಮಮ್ಮ ಅದನ್ನ ಹೇಳ್ತಾಯಿದ್ರು, ಹೆಂಗೆ ಮೇಂಟೈನ್ ಮಾಡ್ತೀಯಾ ನೀನೇ ಬೇಕು ಅಂತ ಇರ್ತಾನೆ ಅಂತ ಹೇಳ್ಬಿಟ್ಟು, ಹಠ ಮಾಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಅವ್ರಿಗೂ ನೋಡಿ ಸಾಕಾಯಿತು. ಊರಿಗೆ ಹೋದ್ಮೇಲೆ ಸ್ವಲ್ಪ ಅಳ್ತಾ ಇದ್ದ. ಸೊ ಹಂಗಾಗಿ ಕರ್ಕೊಂಡು ಹೊರಟಿರೋದು. ಮೊನ್ನೆ ಪೂಜೆ ಮಾಡಿಸಿದ್ವಲ್ವ, ಸೊ ಅದು ಒಂದು ಶಾಂತಿ ಮಾಡಿಸಿದ್ವಿ. ಅದಾದಮೇಲೆ ಇವಾಗ ಮೊದಲು ಗುರುಗಳ ದರ್ಶನ ಮಾಡಿಸಿ ಅದಾದಮೇಲೆ ಜವಳ ಮಾಡಿಸೋಂಥ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ. ಇನ್ನು ಅಲ್ಲಿಗೂ ಡೆಸ್ಟಿನೇಷನ್ ಕೂಡ ತಲುಪಿದ್ದಾಯಿತು. ಸಕ್ರಾಯಪಟ್ಟಣ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಇದು. ಅದು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 4.5 hours ಜರ್ನಿ ಅಂತ ಅನಿಸುತ್ತೆ. ನಮ್ಮೂರಿಂದ ಒಂದು ಗೊತ್ತಿಲ್ಲ ನನಗೆ ಎಷ್ಟಾಯಿತು ಅಂತ, ಒಂದು 90 kilometers ಪ್ಲಸ್ ಇರ್ಬೋದು ಅಂತ ಅನಿಸುತ್ತೆ. ಸೊ ಅಲ್ಲಿಗೆ ಹೋಗಿದ್ದೇನೆ. ಅಪ್ಪಾಜಿ 21 ದೋಸೆ ತೊಗೊಂಡಿದ್ರು, ಬರೋ ಭಕ್ತರಿಗೆಲ್ಲ ಕೊಡೋದಕ್ಕೆ ಬರುತ್ತೆ ಅಂತ. ಅಲ್ಲಿ ಎಲ್ಲರೂ ಅಷ್ಟೇ, ನಾವು ಅಂತ ಅಲ್ಲ, ಸುಮಾರಷ್ಟು ಜನ. ನಾವು ಹೋಗಿದ್ದೇನೆ, ಕುತ್ಕೊಂಡು ಕೈ ತುಂಬ ಎಲ್ಲ ಹಣ್ಣುಗಳು, ಸೊ ತುಂಬ ಜನ ಪ್ರಸಾದ ಎಲ್ಲ ತಂದುಕೊಟ್ರು. ಸೊ ನಾವು ಅಷ್ಟೇನೆ ಈ ಕಡೆಯಿಂದ ದೋಸೆ ಮತ್ತು ಕರ್ಜಿಕಾಯಿನೆಲ್ಲ ಮಾಡ್ಕೊಂಡು ಹೋಗಿದ್ವಿ, ಅಲ್ಲಿ ಭಕ್ತರಿಗೆಲ್ಲ ಕೊಡೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಕ್ಷೇತ್ರ ಇರುತ್ತೆ ಅಲ್ಲ, ಬೃಂದಾವನದ ಒಂದು ಸೊಗಡೆ ಈ ಥರ ಇದೆ. ಬಂದವರೆಲ್ಲರೂ ಏನೋ ಒಂದು ಪ್ರಸಾದ ಕೊಡಬೇಕು ಅನ್ನೋ ಥರನೇ ಇರ್ತಾರೆ. ನಾನು ಇದೇ ಮೊದಲನೇ ಸಲ ಹೋಗಿದ್ದು ನೋಡಿ, ನನಗೂ ಕೂಡ ತುಂಬ ಖುಷಿ ಆಯಿತು. ಸೊ ನೋಡಿ, ಇದೇ ಗುರುಗಳ ಬೃಂದಾವನ. ಇಲ್ಲಿ ಸುಮಾರಷ್ಟು ಬಿಲ್ಪತ್ರೆ ಮರಗಳು ಹಾಗೆ ಆಲದ ಮರಗಳು ತುಂಬ ಜಾಸ್ತಿ ಇವೆ. ಎಲ್ಲ ಸುತ್ತಮುತ್ತಲೂ ಎಲ್ಲ ಅಡಿಕೆ ತೋಟ, ತೆಂಗಿನ ತೋಟ ಜಾಸ್ತಿ ಇದೆ. ತುಂಬ ಚೆನ್ನಾಗಿ ಒಳ್ಳೆ ತಂಪ ಗಾಳಿ ಕೂಡ ಬೀಸ್ತಾ ಇತ್ತು. ಬಂದವರೆಲ್ಲ ಶಾಂತಿಯಿಂದ ಕುತ್ಕೊಂಡು ಮೆಡಿಟೇಷನ್ ಮಾಡೋದಾಗಿರ್ಬೋದು, ಕುತ್ಕೊಂಡು ಸೈಲೆಂಟಾಗಿ ಕುತ್ಕೊಂಡಿರೋದಾಗಿರ್ಬೋದು, ಒಂಥರ ತುಂಬ ಚೆನ್ನಾಗಿತ್ತು. ಪಾಪನೂ ಅಷ್ಟೇನೆ, ತಣ್ಣಗೆ ಬೇರೆ ಗಾಳಿ ಬೀಸ್ತಾ ಇತ್ತಲ್ಲ, ನೆಲದ ಮೇಲೆ ಮಲ್ಕೊಂಡು ತೆವಳ್ತಾ ಇದ್ದಾನೆ. ಏನೇನು ಸಿಗುತ್ತಲ್ವಾ ಬಾಯಲ್ಲಿ ಹಾಕ್ಕೊಳ್ಳೋದು. ಖುಷಿ ಹಾಯ್ ಹಲಸಿನ ಹಣ್ಣು, ಅದೇ ಅಪ್ಪಾಜಿ ಹಲಸು ಅಂತಾರೆ ಅದಕ್ಕೆ. ಬಾಪ ಇನ್ನು ನಾವೇ ಕೊನೆ ಅಂತ ಅನಿಸುತ್ತೆ ಬಂದಿದ್ದು. ಅಲ್ಲೊಂದು 2-3 ಜನ ಇದ್ದರು ಅಷ್ಟೇನೆ, ಎಲ್ಲರೂ ಹೊರಟರು. ಹಾಗೆ ನಾವು ಕೂಡ ಬಂದ್ವಿ. ಇನ್ನು ಸಂಜೆ ಮೇಲೆ ಬರೋ ಅಂಥ ಜನಗಳು ಕೂಡ ಜಾಸ್ತಿ ಇರ್ತಾರೆ. ಇಲ್ಲೇ ಪಕ್ಕದಲ್ಲಿ ಸುಮಾರಷ್ಟು ಟೂರಿಸ್ಟ್ ಪ್ಲೇಸ್ ಕೂಡ ಇದೆ. ಅಲ್ಲೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಮುಗಿಸ್ಕೊಂಡು ಬರೋರು ಬರ್ತಾ ಇರ್ತಾರೆ. ನಾವು ಕೂಡ ಇನ್ನೇನು ಮುಗೀತಲ್ವ, ಎಲ್ಲ ಜನಗಳು ಖಾಲಿ ಆದ್ರಲ್ಲ, ಸೊಳ್ಳೆಗಳು ಕಾಟ ಜಾಸ್ತಿ ಆಗ್ಬಿಡ್ತು ಅಲ್ಲಿ. ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋರಿದ್ವೇನೋ, ಮಕ್ಳಿಗೆ ಸೊಳ್ಳೆ ಜಾಸ್ತಿ ಕಚ್ತಾ ಇತ್ತು. ಸೊ ನಾವು ಕೂಡ ಕಚ್ಚಿಸ್ಕೊಂಡ್ವಿ, 4-5 ಕಚ್ಚಿಸ್ಕೊಂಡು ಇನ್ನು ಅಲ್ಲಿಂದ ಹೊರಟು ಇನ್ನು ಊರ ಕಡೆ ಹೊರಟ್ವಿ. ಅಪ್ಪಾಜಿ ಶೃಂಗೇರಿ ಹೋಗಬೇಕು ಅಂತ ಹೇಳ್ತಾ ಇದ್ರು. ನೋಡೋಣ ಹೋಗೋಣ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಇಲ್ಲ ಬೇಡ ಟೈಮ್ ಆಗಿಬಿಡುತ್ತೆ, ಹೊರಟ್ಬಿಡೋಣ, ಮಕ್ಕಳು ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ಹೊರಟಿದ್ವು. ಊರ ಕಡೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನು ಖುಷಿ ನೋಡಿ, ಅಮ್ಮ ಮೊದಲು ನೀನು ಕೂತ್ಕೊಳ್ಳಮ್ಮ, ಆಮೇಲೆ ನಾನು ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಡೋರ್ ಹಾಕ್ತಾ ಇದ್ದೇನೆ. ಆ ಕಡೆಯಿಂದ ಬರ್ತಾ ಪಾಪು ಕೂರಿಸ್ಕೊಂಡಿದ್ದಾರೆ ಅಪ್ಪಾಜಿ. ಟಪ್ ಅಂತ ಡೋರ್ ಹಾಕ್ಬಿಟ್ಟ. ಪಾಪುಗೆ ಸ್ವಲ್ಪ ಹಣೆಗೆ ಬಡೀತು, ಅಳ್ತಾ ಇದ್ದ. ಅಪ್ಪಾಜಿ ಕಪ್ಪಂತ ಸಿಟ್ಟು ಮಾಡ್ಕೊಂಡ್ಬಿಟ್ರು, ಏನಪ್ಪು ನೀನು ಹಿಂಗೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಏನೋ ನೋಡಿ, ಇಲ್ಲಿಂದ ಅಮ್ಮ ಪಾಪುನ ಎತ್ಕೊಂಡಿದ್ರು, ಆಟಾಡ್ತಾ ಇದ್ದ. ಕೈ ಎಷ್ಟು ಫ್ರೀ ಅಂತ ಅನಿಸುತ್ತೆ ಅಲ್ವಾ, ಯಾರಾದರೂ ಒಬ್ಬರು ಮಕ್ಕಳನ್ನ ಎತ್ಕೊಳ್ಳೋರಿದ್ರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇನ್ನು ಹೋಗ್ತಾ, ಊಟ ಬೇರೆ ಮಾಡಿರಲಿಲ್ವಲ್ಲ, ಅಲ್ಲೇ ಊಟನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಊರಿಗೆ ಹೊರಟಿದ್ದಂಥದ್ದು. ಸೊ ಈ ಥರ ಇರುತ್ತೆ ವ್ಲಾಗ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಪಾಪುದು ಜವಳ ಹೇಗಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇಷ್ಟು ಗೈಸ್.